ಅಗ್ನಿವೀರ ಏರ್ಫೋರ್ಸ್ದಲ್ಲಿ ಆನ್ಲೈನ್ ಅರ್ಜಿ ಕರೆದಾರ ರೀ. ಅಗ್ನಿವೀರ ಏರ್ಫೋರ್ಸ್ದಲ್ಲಿ ಅಗ್ನಿವೀರ ವಾಯು ಅಧ್ಯಕ್ಷದಿಂದ ಆನ್ಲೈನ್ ಅರ್ಜಿ ಕರೆದಾರ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸರ್ ನಂದು ಹೈಟ್ ಕಡಿಮೆ ಅದ ಅದು ವಿಚಾರ ಮಾಡ್ತಿರ್ತೀರಿ. ಈಗ ನಾವು ಇಂಡಿಯನ್ ಆರ್ಮಿ ಆಗ್ಬೇಕಾದ್ರೆ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಆಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ SSC GD ಗೆ ಸಂಬಂಧಪಟ್ಟ ಹಾಗೆ BSF CRPF CISF ಆಸಾಮ್ ರೈಫಲ್ ITBP SSB ಆಗ್ಬೇಕಾದ್ರೆ 170 ಸೆಂಟಿಮೀಟರ್ ಇರಬೇಕು. ಹುಡುಗಿಯರದ 157 ಸೆಂಟಿಮೀಟರ್ ಇರಬೇಕು. ಅದೇ ರೀತಿಯಾಗಿ ನಾವು ಸಿವಿಲ್ ಪೊಲೀಸ್ ಹೊಕ್ಕನಂದ್ರೆ ಸಹಿತ 168 ಸೆಂಟಿಮೀಟರ್ ಇರಬೇಕು. ಸರ್ ನಂದು ಅಷ್ಟು ಹೈಟ್ ಇಲ್ಲ, ನಾ ಯಾವ್ದಕ್ಕೆ ಅರ್ಜಿ ಹಾಕೋದು? ಬಹಳಷ್ಟು ಜನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕೇಳ್ತಾ ಇರ್ತಾರೆ. ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಲಿ, 152 ಸೆಂಟಿಮೀಟ್ರ್ ಇದ್ರೆ ಸಾಕ್ರಿ ನೀವು ಏರ್ಫೋರ್ಸ್ ಅರ್ಜಿ ಹಾಕ್ಬೋದು. ಹುಡುಗಿಯರಿಗೂ 152 ಸೆಂಟಿಮೀಟ್ರ್ ಅದ, ಹುಡುಗರಿಗೂ 152 ಸೆಂಟಿಮೀಟ್ರ್ ಅದ. 152 ಸೆಂಟಿಮೀಟ್ರ್ ಇದ್ದವರು ನೀವು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. ಹಾಗಾದರೆ ನೋಡಿರಿ, ಇಲ್ಲಿ ಪುರುಷ ಹಾಗೂ ಮಹಿಳೆಯರಿಗೂ ಕಾಲ್ಪಾರ ಮಾಡ್ಯಾರ. ಹುಡುಗಿಯರು ಅರ್ಜಿ ಹಾಕ್ಬೋದು, ಹುಡುಗರು ಅರ್ಜಿ ಹಾಕ್ಬೋದು. ಆಮೇಲೆ ನೀವು ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದವ್ರಿಗೆ ಸಪ್ರೇಟ್ ಮೆರಿಟ್ ಲಿಸ್ಟ್ ಮಾಡ್ತಾರೆ ರೀ. ಕೆಲವೊಂದು ಹೆಂಗಿರ್ತಾವೆ ರೀ, ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ ಇರ್ತಾವೆ ಕೆಲವೊಂದು ವಿಭಾಗದಾಗ. ಕೆಲವೊಂದ್ರಾಗ ಏನು ಮಾಡ್ತಾರೆ, ರಾಜ್ಯ ವೈಸ್ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಈ ಸದ್ಯ ಏನು ಏರ್ಫೋರ್ಸ್ ಅರ್ಜಿ ಕರೆದಾರೆ ಇದಕ್ಕೆ ನೀವು ಅರ್ಜಿ ಹಾಕಿರಪ್ಪ ಅಂದ್ರೆ ಕರ್ನಾಟಕದವ್ರಿಗೆ ಸಪ್ರೇಟಾಗಿ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಯಾರ್ಯಾರು ಅರ್ಜಿ ಹಾಕ್ಬೋದಪ್ಪ ಅಂದ್ರೆ ಸೈನ್ಸ್ ಆದವರು ಹಾಕ್ಬೋದು, ಆರ್ಟ್ಸ್ ಕಾಮರ್ಸ್ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಅಗ್ನಿವೀರ ಇಂಟೇಕ್ 0 to 2027 ಅಂತೇಳಿ ಕಾಲ್ಪಾರ ಮಾಡ್ಯಾರ. ಹಿಂದೂ ಒಂದು ಕಾಲ್ಪಾರ ಮಾಡಿದ್ರಿ 2026 ಮಾಡಿದರು, ಅದು ಇನ್ನೂ ಫೈನಲ್ ಆಗಿಲ್ಲ. ಆದರೂ ಈಗ ಅಡ್ವಾನ್ಸ್ ಆಗಿ ಅದನ್ನು ಕಾಲ್ಪಾರ ಮಾಡ್ಯಾರ. 2027 ಅಡ್ವಾನ್ಸ್ ಆಗಿ ಕಾಲ್ಪಾರ ಮಾಡ್ಯಾರ. ಆಮೇಲೆ ಅಪ್ಲಿಕೇಶನ್ ಯಾವಾಗಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ 6 ಜುಲೈ 2026ರಿಂದ 26 ಜುಲೈ 2026 ಅರ್ಜಿ ಹಾಕಬೇಕು. 6/7/2026ರಿಂದ 26/7/2026 ಆನ್ಲೈನ್ ಅರ್ಜಿ ಹಾಕಬೇಕು. ಅವಾಗ ಟೈಮ್ ಎಷ್ಟು ಕೊಟ್ಟಾರಂದ್ರೆ 20 ದಿನ ಅಷ್ಟೇ ಟೈಮ್ ಕೊಟ್ಟಾರ್ರಿ. ಅರ್ಜಿ ಹಾಕಲಿಕ್ಕೆ 20 ದಿನ ಮಾತ್ರ ಅವಕಾಶ ಕೊಟ್ಟಾರೆ. ಸರ್ವರ್ ಬ್ಯುಸಿ ಇರ್ತದೆ. ಯಾರಾದರೂ ಏರ್ಫೋರ್ಸ್ ಅರ್ಜಿ ಹಾಕೋರಿದ್ರಿ ಅಂದರೆ ಬೇಗನೆ ಸ್ಟಾರ್ಟಿಂಗಿನ ಅರ್ಜಿ ಹಾಕಿಬಿಡ್ಬೇಕು. ಸ್ಟಾರ್ಟಿಂಗ್ ಹಾಕಿರಂದ್ರೆ ಪ್ರಾಬ್ಲಮ್ ಆಗೋದಿಲ್ಲ. 20 ದಿನ ಅಷ್ಟೇ ಇರೋದ್ರಿಂದ ಆಲ್ ಇಂಡಿಯಾ ಅಪ್ಲಿಕೇಶನ್ ಕರೆದಾರ ರೀ. ಇದು ಕರ್ನಾಟಕ ಅಷ್ಟೇ ಅಲ್ಲ, ಅರ್ಜಿ ಕರೆದದ್ದು ಆಲ್ ಇಂಡಿಯಾ ರೀ. ಅಂದ್ರೆ 20 ದಿನ ಮಾತ್ರ ಅದ. ಎಲ್ಲರೂ ಅಪ್ಲಿಕೇಶನ್ ಹಾಕವ್ರೆ. ಅವಾಗ ಸರ್ವರ್ ಬ್ಯುಸಿ ಬರ್ತದೆ. ಆದಷ್ಟು ಜಲ್ದಿ ನೀವು ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟೈತಪ್ಪ ಅಂದರೆ 750 ರೂಪಾಯಿ ಐತಿ. GST ಸೇರಿಸಿ 750 ರೂಪಾಯಿ ಅದ ಅಪ್ಲಿಕೇಶನ್ ಹಾಕೋರಿಗೆ. ಆಮೇಲೆ ವಯಸ್ಸಿನ ಮಿತಿ ಕೊಟ್ಟಾರೆ ಅವರು. ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ 1 ಜುಲೈ 2005ರಿಂದ 1 ಜನವರಿ 2010 ಜನಿಸಿರಬೇಕು. ನೋಡ್ರಿ ಯಾರ್ದು ವಯಸ್ಸು ಬರ್ತದೆ. 1 ಜುಲೈ 2005ರಿಂದ 1 ಜನವರಿ 2010 ಜನಿಸಿದಂಥವ್ರು. ಆಮೇಲೆ ಹೈಟ್ ಎಷ್ಟು ಇರಬೇಕಪ್ಪ ಅಂದರೆ 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಇಲ್ಲಿ PUC ಒಳಗೆ ಸ್ಕೋರ್ ಎಷ್ಟಾಗಿರ್ಬೇಕು ಸರ್ ಅದು ಕೇಳ್ಬೋದು ನೀವು. PUC ಮೇಲೆ ಐತ್ರಿ ಅದು, 10th ಮೇಲಲ್ಲ, PUC ಮೇಲೆ ಅದ. ಇದು X ಗ್ರೂಪ್ಗೆ ನೀವು ಅರ್ಜಿ ಹಾಕ್ತಿರ್ತೀರಿ. ಸೈನ್ಸ್ ವಿದ್ಯಾರ್ಥಿಗಳು X ಗ್ರೂಪಿಗೆ ಅರ್ಜಿ ಹಾಕೋರಿದ್ರಪ್ಪ ಅಂದರೆ PUC ಸೆಕೆಂಡ್ ಇಯರ್ ಸೈನ್ಸ್ ಒಳಗೆ ಮ್ಯಾಥ್ಸ ಫಿಸಿಕ್ಸ ಇಂಗ್ಲೀಷ ಸಬ್ಜೆಕ್ಟ್ ಇರಬೇಕು. ಮ್ಯಾಥ್ಸ ಫಿಸಿಕ್ಸ ಇಂಗ್ಲೀಷ್ ಸಬ್ಜೆಕ್ಟನ್ನು ತೆಗೆದುಕೊಂಡಿರಬೇಕು. ಒಟ್ಟು ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಪ್ಪ ಅಂದರೆ 50% ಮೇಲೆ ಇರಬೇಕು. 50% ಮೇಲೆ ಇರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಂಗ್ಲೀಷ್ ಕಡ್ಡಾಯವಾಗಿ 50 ಅಂಕಗಳನ್ನ ಪಡೆದುಕೊಂಡಿರಬೇಕು. ಉಳಿದಕ್ಕೆ ಅಗ್ರಿಗೇಟ್ 50 ಐತ್ರಿ. ಅಗ್ರಿಗೇಟ್ ಅಂದ್ರೆ ಗೊತ್ತಾಗೋದಿಲ್ಲ ಎಲ್ಲರಿಗೂ. ಸಪ್ರೇಟ್ ಇಂಗ್ಲೀಷ್ ಸಬ್ಜೆಕ್ಟ್ ಏನಪ್ಪ ಅಂದ್ರೆ 50 ಮಾರ್ಕ್ಸ್ ಕಡ್ಡಾಯವಾಗಿ ತೆಗೆದುಕೊಂಡಿರಬೇಕು. ಅಂಥ ಸೈನ್ಸ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಡಿಪ್ಲೊಮಾದಾಗೂ ಸಹಿತ ಅಗ್ರಿಗೇಟ್ 50 ಅದ. ಇಂಗ್ಲೀಷ್ ಸಬ್ಜೆಕ್ಟ್ಗೆ 50 ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಆರ್ಟ್ಸ ಕಾಮರ್ಸ್ ಇದ್ದಂಥ ಅಭ್ಯರ್ಥಿಗಳು ಇವ್ರಿಗೂ ಸಹಿತ ಅಗ್ರಿಗೇಟ್ ಎಷ್ಟಿರಬೇಕಪ್ಪ ಅಂದರೆ 50% ಇರಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ 50 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಇಂಗ್ಲೀಷ್ಗೆ ಮಾತ್ರ ಕಡ್ಡಾಯ 50 ಅಂಕ ಮಾಡ್ಯಾರ. ಈಗ ಉದಾಹರಣೆ, ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ನಿಮ್ಮದು 80% ಆಗಿರ್ತದೆ ಅಗ್ರಿಗೇಟ್. ಆದರೆ ಇಂಗ್ಲೀಷ್ಗೆ 49 ಬಿದ್ದಿತ್ತು, 48 ಬಿದ್ದಿತ್ತು ಅಂದ್ರೆ ನೀವು ಅರ್ಜಿ ಹಾಕಕ್ಕೆ ಬರೋಂಗಿಲ್ಲ. ಅರ್ಥ ಆಗತ್ತೆ ಎಲ್ಲರಿಗೂ? ಇಂಗ್ಲೀಷ್ ಸಬ್ಜೆಕ್ಟ್ ಕಡ್ಡಾಯವಾಗಿ 50 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಯಾವ ರೀತಿ ಇರ್ತದಪ್ಪ ಅಂದ್ರೆ ಇದು ಅಗ್ನಿವೀರನ ರೀ. ಈ ಕರೆದದ್ದು ಅಗ್ನಿವೀರ ಏರ್ಫೋರ್ಸನ. ಇಲ್ಲಿಯೂ ವರ್ಷದಲ್ಲಿ 30 ದಿನ ರಜೆ ಇರ್ತದೆ.
ಅಂದ್ರೆ 15 ದಿನ ಕೊಡ್ತಾರೆ 2 ಸಲ ರೀ. ವರ್ಷದಾಗ 30 ದಿನ ರಜೆ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಪರೀಕ್ಷೆ ಟೈಮ್ ಎಷ್ಟಿರ್ತದಪ್ಪ ಅಂದ್ರೆ 60 ನಿಮಿಷ ಎಕ್ಸಾಮ್ ಟೈಮ್ ಇರ್ತದೆ. ಅಂದ್ರೆ 1 ತಾಸು ಎಕ್ಸಾಮ್ ಟೈಮ್ ಇರ್ತದೆ. ಫಿಸಿಕ್ಸ, ಮ್ಯಾಥ್ಸ, ಇಂಗ್ಲೀಷ, ಸೈನ್ಸ್ದವ್ರಿಗೆ 60 ನಿಮಿಷ ಇರ್ತದೆ. ಅದೇ ರೀತಿಯಾಗಿ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಟೈಮ್ ಎಷ್ಟಿರ್ತದಪ್ಪ ಅಂದ್ರೆ 45 ನಿಮಿಷ ಇರ್ತದೆ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಅಂದಾಗ ನಾವು ಕನ್ನಡದಾಗ ಎಕ್ಸಾಮನ್ನು ಬರಿತೀವಿ, 13 ಭಾಷೆ ಒಳಗದ. SSC GD ಅಂದಾಗೂ ಸಹಿತ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಅದ. ಈಗ ಏನು ಏರ್ಫೋರ್ಸ್ ಕರೆದಾರ ಇದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಬರೀಬೇಕು. ಕನ್ನಡದಾಗ ಪರೀಕ್ಷೆ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಒಳಗಿರ್ತದೆ. ಆಮೇಲೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದೆ. ಆಮೇಲೆ ನೆಗೆಟಿವ್ ಎಷ್ಟೈತಪ್ಪ ಅಂದ್ರೆ 0.25 ನೆಗೆಟಿವ್ ಇರ್ತದೆ. ಒಂದು ತಪ್ಪಾದ ಆನ್ಸರನ್ನು ಹಾಕಿರಪ್ಪ ಅಂದ್ರೆ 0.25 ನೆಗೆಟಿವ್ ಇರ್ತದೆ. ಆಮೇಲೆ ಎಕ್ಸಾಮ್ ಅಂತೂ ಇಂಗ್ಲೀಷ ಮತ್ತು ಹಿಂದಿ ಒಳಗಿರ್ತದೆ, ಇದನ್ನು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ರೀ. ಹೆಚ್ಚು ನೀವು ಯಾವುದೇ ಡಿಫೆನ್ಸ್ ಫೋರ್ಸ್ ಸೇರ್ತಂದ್ರೆ SSC GD, BSF, CRPF ಅವು 5 ಕಿಲೋಮೀಟರ್ ರನ್ನಿಂಗ್ ಇರ್ತಾವೆ. ಉಳಿದೆಲ್ಲ ಎಷ್ಟು ಇರ್ತಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತದೆ. 1600 ಮೀಟರ್ ರನ್ನಿಂಗನ್ನು ಪುರುಷ ಅಭ್ಯರ್ಥಿಗಳು ಎಷ್ಟು ಟೈಮ್ದಾಗ ಓಡಬೇಕಪ್ಪ ಅಂದ್ರೆ 7 ನಿಮಿಷ ಟೈಮ್ ರೀ. ಆರ್ಮಿಗೆ ಲಾಸ್ಟ್ ಎಟ್ಟೈತೆ ರೀ, ಆರ್ಮಿಗೆ ಲಾಸ್ಟ್ ಎಟ್ಟೈತೆ 6:15 ಲಾಸ್ಟ್ ಅದ. 5:30ರಿಂದ 6:15 ಅದ. ಇಲ್ಲಿ ನೀವು ಏರ್ಫೋರ್ಸ್ ಅರ್ಜಿ ಹಾಕೋರಿಗೆ 7 ನಿಮಿಷ ಟೈಮ್ ಅದ ರೀ ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ 1600 ಮೀಟರ್ ರನ್ನಿಂಗ್ ಐತ್ರಿ, 8 ನಿಮಿಷ ಟೈಮ್ ರೀ. 8 ನಿಮಿಷ ನಿಮ್ಗೆ ಆರ್ಮಿಗೂ ಲಾಸ್ಟ್ 8 ಐತ್ರಿ, 7:08 ಅದ. ಇಲ್ಲಿ ಸಹಿತ 8 ನಿಮಿಷ ಅದ. ಆಮೇಲೆ ಪುರುಷ ಅಭ್ಯರ್ಥಿಗಳು ಪುಷಪ್ಸ್ ರೀ, ಪುಷಪ್ಸ 1 ನಿಮಿಷನ್ಯಾಗ 10 ತೆಗಿಬೇಕು. ಆಮೇಲೆ ಸಿಟಪ್ಸ 1 ನಿಮಿಷನ್ಯಾಗ 10 ತೆಗಿಬೇಕು. ಆಮೇಲೆ 20 ಸ್ಕ್ವಾಟ್ಸ 1 ನಿಮಿಷನ್ಯಾಗ ತೆಗಿಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರ್ತೈತಪ್ಪ ಅಂದ್ರೆ ಸಿಟಪ್ಸ್ 10 1.5 ನಿಮಿಷ. ಆಮೇಲೆ 15 ಸ್ಕ್ವಾಟ್ಸ 1 ನಿಮಿಷನ್ಯಾಗ ತೆಗಿಬೇಕು. ಈ ರೀತಿಯಾಗಿ ಫಿಸಿಕಲ್ ಇರ್ತದೆ. ಇದಾದ ನಂತರ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಬರ್ತದೆ. ಈ ರೀತಿ ಫಸ್ಟ್ ಆನ್ಲೈನ್ ಅರ್ಜಿ ಹಾಕ್ತೀರಿ. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಫಸ್ಟಿಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಆದಮೇಲೆ ನಿಮ್ಮದು ಫಿಸಿಕಲ್ ಆಗ್ತದೆ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆಯ್ತಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಲಿಸ್ಟನ್ನು ಬಿಡ್ತಾರೆ. ಹಾಗಾದ್ರೆ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಇಂಪಾರ್ಟೆಂಟ್. ಈಗ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಯ್ತಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದ್ರೆ 1ನೇದು SSLC ಮಾರ್ಕ್ಸ್ ಕಾರ್ಡ್ ರೀ, 2ನೇದು PUC ಮಾರ್ಕ್ಸ್ ಕಾರ್ಡ್, 3ನೇದು ಆಧಾರ್ ಕಾರ್ಡ್, ಆಮೇಲೆ 4ನೇದು ಡೊಮೆಸಿಯಲ್ ಸರ್ಟಿಫಿಕೇಟ್. ಡೊಮೆಸಿಯಲ್ ಯಾರಾದರೂ ತೆಗಿಸಿಲ್ಲ ಅಂದ್ರೆ ಅಡ್ವಾನ್ಸ್ ತೆಗಿಸಿಟ್ಕೋರಿ, ಇನ್ನೂ ಟೈಮ್ ಅದ ಅಪ್ಲಿಕೇಶನ್ ಹಾಕಲಿಕ್ಕೆ. ಡೊಮೆಸಿಯಲ, ರೆಸಿಡೆನ್ಷಿಯಲ, ಕಾಸ್ಟ ನೀವು ಸೆಂಟ್ರಲ್ ಗೌರ್ಮೆಂಟ್ ಅರ್ಜಿ ಹಾಕೋರು ಕಂಪಲ್ಸರಿ ತೆಗಿಸಿ ಅಡ್ವಾನ್ಸ್ ಇಟ್ಕೋಬೇಕು ರೀ. ಡೊಮೆಸಿಯಲ, ರೆಸಿಡೆನ್ಷಿಯಲ, ಕಾಸ್ಟ ಅವು ಹೆಂಗಿರ್ಬೇಕಪ್ಪ ಅಂದರೆ ಇಂಗ್ಲೀಷ್ನಾಗ ಇರಬೇಕು. ಆಮೇಲೆ ನೆಕ್ಸ್ಟ್ ಉಳಿದಂತೂ ಕಾಮನ್ ಆಗಿರ್ತದೆ. ಫೋಟೋ ತೊಗೋತಾರೆ, ಆಮೇಲೆ ಸಿಗ್ನೇಚರ್ ಇರ್ತದೆ, ಆಮೇಲೆ ನಿಮ್ಮ Gmail ID ಇರ್ತದೆ. ಅದನ್ನು ಹಾಕ್ಕೊಂಡು ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೆ ಯಾರಾದರೂ ಏರ್ಫೋರ್ಸ್ದಲ್ಲಿ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇದ್ದರೆ ಅರ್ಜಿ ಹಾಕಿರಿ. ಇದೊಂದು ಒಳ್ಳೆಯ ಅವಕಾಶ ಅದ. PUC ಆದಂಥ ಅದು 50% ಆಗಿರ್ಬೇಕಾರೆ ಅಗ್ರಿಗೇಟ್ ಇಂಗ್ಲೀಷ್ನ್ಯಾಗ ಕಡ್ಡಾಯ 50 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಇದು ಪ್ರತಿ ವರ್ಷ ಕಾಲ್ಫಾರ್ಮ್ ಹಾಕಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಪ್ರತಿ ವರ್ಷ ಕಾಲ್ಫಾರ್ಮ್ ಹಾಕಿರೋದು. ಒಮ್ಮೆ ನೀವು ಬೆನ್ ಹತ್ತಿರಪ್ಪ ಅಂದ್ರೆ ಸೇಮ್ ಸಬ್ಜೆಕ್ಟ್ ಬರ್ತಾವೆ, ಬೇರೆ ಏನಿರಂಗಿಲ್ಲ, ಸೇಮ್ ಸಬ್ಜೆಕ್ಟ್ ಇರ್ತಾವೆ. ಒಮ್ಮೆ ಆರ್ಮಿ, ನೇವಿ, ಏರ್ಫೋರ್ಸ್ ಒಮ್ಮೆ ರೆಡಿ ಆದ್ರಿ ಅಂದ್ರೆ ಎಲ್ಲದಕ್ಕೂ ರೆಡಿ ಆದಂಗೆ ನೀವು. ಸ್ವಲ್ಪ ಕ್ವಶನ್ ಪೇಪರ್ ಮಾಡಲ್ಲ ಅಷ್ಟೇ ಚೇಂಜ್ ಇರ್ತದೆ. ಸೈನ್ಸ್ ಮೇಲೆ ಹಾಕೋರಿಗೆ ಸೈನ್ಸ್ ಮೇಲೆ ಸಬ್ಜೆಕ್ಟ್ ಬರ್ತಾವೆ. ಆರ್ಟ್ಸಾ, ಕಾಮರ್ಸಾ ಇವು ಉಳಿದು ಏನು ಬರ್ತಾವೆ ಇವು ಸಬ್ಜೆಕ್ಟ್ ಚೇಂಜ್ ಇರ್ತಾವೆ. ಗೊತ್ತಾಯ್ತು ಎಲ್ಲರಿಗೂ? ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.